ಇದ್ರ ಬಗ್ಗೆ ಹೆಚ್ಚಿನದಾಗಿ ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಇದ್ದಾರೆ ಬಿಜೆಪಿಯಿಂದ ಶರತ್ ಗೌಡ ಸರ್ ವೆಲ್ಕಮ್. ಇನ್ನು ಅದ್ರ ಜೊತೆಗೆ JDS ಇಂದ ತಿಮ್ಮೇಗೌಡ ಸರ್ ಇದ್ದಾರೆ. ಸರ್ ವೆಲ್ಕಮ್. ಎಸ್, ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಅಂತ ಅಂದ್ರೆ ಅಬಕಾರಿ ಹಗರಣದ ಸುದ್ದಿ ಇದೀಗ ಎಲ್ಲರೂ ಕೂಡ ಹರಿದಾಡ್ತಾ ಇದೆ. ಆದ್ರೆ ಇನ್ನೊಂದು ಕಡೆ CM ಸಿದ್ದು ನೆರಳಲ್ಲಿ ಕಲೆಕ್ಷನ್ ಮಿನಿಸ್ಟರ್ ಇದಾರ ಅನ್ನುವಂತ ಮತ್ತೊಂದು ಪ್ರಶ್ನೆ ಕಾಣಿಸ್ತಾ ಇದೆ. ಸೊ ಇದ್ರ ಬಗ್ಗೆ ಮಾತನಾಡೋದಾದ್ರೆ ಸರ್. ಮೇಡಮ್, ನಾನು ಮೊದಲನೇದಾಗಿ ಹೇಳ್ಬೇಕಂತಂದರೆ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದನೂ ಲೂಟಿ ಮತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇದು ನಾವು ಹೇಳ್ತಕ್ಕಂಥದ್ದಲ್ಲ, ಇಲ್ಲ ವಿರೋಧ ಪಕ್ಷಗಳು ಹೇಳ್ತಕ್ಕಂಥದ್ದಲ್ಲ, BJP ಆಗಲಿ JDS ಆಗಲಿ ಹೇಳ್ತಕ್ಕಂಥದ್ದಲ್ಲ, ಜನಸಾಮಾನ್ಯರು ಕೂಡ ಮಾತಾಡ್ತಕ್ಕಂಥ ಮಾತಾಗಿದೆ. ನೀವು ಯಾವುದೇ ಇಲಾಖೆಯನ್ನು ತಗೊಳ್ಳಿ, ಯಾವುದೇ ಇಲಾಖೆ ಇರ್ಬೋದು, ಬೇಕಾದರೆ ಕಾಂಗ್ರೆಸ್ನ ವಕ್ತಾರರು ಬಂದು ನಾವು ಸಮರ್ಥನೆ ಮಾಡ್ಕೊಳ್ಳಿ, ಇಂಥದ್ರಲ್ಲಿ ಇಲ್ಲ ಅಂತೇಳಿ ಯಾವುದೇ ಇಲಾಖೆಯನ್ನು ತಗೊಳ್ಳಿ, ಇದುವರೆಗೂ ಒಂದಲ್ಲ ಒಂದು ಇಲಾಖೆಗಳು ಭ್ರಷ್ಟಾಚಾರದ ಒಂದು ಬರ್ತಾ ಇದೆ. ಭ್ರಷ್ಟಾಚಾರದಲ್ಲಿ ಏನೇನು ಆಗ್ತಾ ಇದೆ ಅಂತಕ್ಕಂಥದ್ದು ದಿನನಿತ್ಯ ಪತ್ರಿಕೆಗಳಲ್ಲಿರ್ಬೋದು, ವಾಹಿನಿಗಳಲ್ಲಿರ್ಬೋದು ಬರ್ತಾ ಇದೆ. ಅದರಲ್ಲಿ ನಾವು ಇವತ್ತು ಮುಖ್ಯವಾಗಿ ಆಗಿರಬೇಕಾಗಿರ್ತಕ್ಕಂಥ ಅಂಶ ಅಂದರೆ ಇವತ್ತು ಈ ಒಂದು ಅಬಕಾರಿ ಇಲಾಖೆ ಒಂದು ರೇಟನ್ನು ಜಾಸ್ತಿ ಮಾಡ್ತೀವಿ, ಅವ್ರು ಬಂದ ಮೇಲೆ ಬಜೆಟಲ್ಲಿ ರೇಟನ್ನು ಹೆಚ್ಚು ಕಡಿಮೆ ಮಾಡ್ತಕ್ಕಂಥದ್ದು ಆವಯವದಲ್ಲಿ ಅಲ್ಲದೇ ಬೇರೆ ಟೈಮಲ್ಲಿ ಇದುವರೆಗೂ 6 ಬಾರಿ ಅಬಕಾರಿಯಲ್ಲಿ ರೇಟನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಕಳೆದ ಬಾರಿ ಕೂಡ ತೆಲಂಗಾಣಕ್ಕೆ ಮತ್ತು ಲೋಕಸಭಾ ಚುನಾವಣೆಗೆ ಕರ್ನಾಟಕದಿಂದ ಕಾಂಗ್ರೆಸ್ ಭ್ರಷ್ಟಾಚಾರ ಹಣ ಹೋಗಿದೆ ಅಂತಕ್ಕಂಥ ಮಾತು ನಡೀತಾ ಇತ್ತು. ಇವಾಗ ಈ ಪಂಚರಾಜ್ಯ ಚುನಾವಣೆಗೆ ಈ ಕರ್ನಾಟಕದಿಂದ ಕಾಂಗ್ರೆಸ್ ಪಕ್ಷ ಹಣವನ್ನು ಸಂಗ್ರಹಿಸಿ ಕಳಿಸ್ತಾ ಇದೆ ಅಂತಕ್ಕಂಥದ್ದು ಜನರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಸಮಾನಾಂತರವಾಗಿ ಇವತ್ತೇನು ತಿಮ್ಮಾಪುರವರು ಮಾತಾಡಿದ್ದಾರೆ, ತಿಮ್ಮಾಪುರವರ ಇಲಾಖೆಯಲ್ಲಿ ಅಧಿಕಾರಿಗಳು ಮಾತಾಡಿದ್ದಾರೆ, ಅದಕ್ಕೆ ಆಲ್ರೆಡಿ ಅಧಿಕಾರಿಗಳು ತಡೆದಂಡ ಆಗಿದೆ. ಆದರೆ ಅದು ಕೂಡ ಸತ್ಯನೇ. ಇವರು ಏನೇ ಅವ್ರು ಸಮರ್ಥನೆ ಮಾಡಿಕೊಂಡ್ರು ಕೂಡ ಅದು 100ಕ್ಕೆ 100 ಸತ್ಯ ಆಗಿದೆ ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಯಾಕೆಂದರೆ ಇನ್ನೊಂದು ವಿಷಯ ನಾನು ಇರ್ತಕ್ಕಂಥದ್ದು ಇಲ್ಲಿ ಅಂತಂದರೆ, ತಿಮ್ಮಾಪುರವರು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಆಪ್ತರು. ಅದೇ ಬೇರೆ ಸನ್ಮಾನ್ಯ DK ಶಿವಕುಮಾರ್ ಆಪ್ತರಾಗಿದ್ದರೆ ಇಷ್ಟೊತ್ತಿಗೆ ರಾಜೀನಾಮೆ ಕೊಡಿಸ್ಬಿಡ್ತಾ ಇದ್ರು, ಮುಖ್ಯಮಂತ್ರಿಗಳೇ ಇಸ್ಕೊತಾ ಇದ್ರು. ಆದರೆ ಅವರ ಆಪ್ತರಾಗಿರೋದ್ರಿಂದ ಇವಾಗ ಯಾವ ರೀತಿ ಅದು ಮ್ಯಾನೇಜ್ ಮಾಡಬೇಕು ಅಂತಕ್ಕಂಥ ಸರ್ಕಸ್ಸಲ್ಲಿ ಅವರಿದ್ದಾರೆ. ಆದರೆ ಈ ತಿಮ್ಮಾಪುರವರ ಸನ್ಮಾನ್ಯ ಮಂತ್ರಿಗಳಾದ ತಿಮ್ಮಾಪುರವರು ರಾಜೀನಾಮೆ ಕೊಡಲೇಬೇಕು. ಯಾಕೆಂತಂದರೆ ಸಾಕು, ಇನ್ನೆಷ್ಟು ಲೂಟಿ ಹೊಡಿತೀರಿ, ಇನ್ನೆಷ್ಟು ಭ್ರಷ್ಟಾಚಾರ ಮಾಡ್ತೀರಿ. ಏನಾಗಿದೆ ಅಂದರೆ ಮೇಡಮ್ ನೋಡಿ, ಪೊಲೀಸ್ ಇಲಾಖೆಯಲ್ಲಿ ಇವತ್ತೇನು ನಡೀತಾ ಇದೆ ನಾವು ಕಣ್ಣಿಂದ ನೋಡ್ತಾ ಇದ್ದೇವೆ. ಮತ್ತು ಅದೇ ರೀತಿಯಲ್ಲಿ ಬೇರೆ ಬೇರೆ ಇಲಾಖೆಗಳು ಯಾವ್ಯಾವ ರೀತಿ ಪ್ರತಿಯೊಂದು ಸಬ್ ರಿಜಿಸ್ಟ್ರ್ ಆಫೀಸಿಂದ ಹಿಡಿದು ಗುತ್ತಿಗೆ ನೋಡಿ. ಇನ್ನೊಂದು ಇವತ್ತು ಗಮನಿಸಬೇಕಾದ ಅಂಶ ಅಂದರೆ ಗುತ್ತಿಗೆದಾರರ ಸಂಘ ಆರೋಪ ಮಾಡ್ತಾ ಇದೆ 80% ಕಮಿಷನ್, 37,000 ಕೋಟಿ ನಮಗೆ ಬರಬೇಕಾಗಿದೆ, 80% ಕಮಿಷನ್ ಅಂತೇಳಿರ್ತಕ್ಕಂಥ ಆರೋಪ ಮಾಡಿದ್ರು ಕೂಡ. ಆರೋಪ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಹತ್ರ ನೇರ ಮಾತಾಡಿದ್ರು ಕೂಡ ಇವರು ಯಾವುದೇ ರೀತಿಯಾದಂತಹ ಒಂದು ಜವಾಬ್ದಾರಿ ಇಲ್ಲದಂತಹ ಸರ್ಕಾರದ ರೀತಿ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಸಮಂಜಸವಲ್ಲ. ಯಾಕೆಂತಂದ್ರೆ ಇವತ್ತಿನ ದಿವಸ ಅಸಮರ್ಥ ಸರ್ಕಾರ ಅಂತ ನಾವು ಹೇಳಬೇಕಾಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರು 2013ರಿಂದ 2018ರಲ್ಲಿದ್ದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಬೇರೆ, ಇವಾಗಿರ್ತಕ್ಕಂಥ ಅದೇ ಸನ್ಮಾನ್ಯ ಸಿದ್ದರಾಮಯ್ಯ ಆದರೂ ಕೂಡ ಅವರ ಒಂದು ಪೂರ್ತಿ ಎಲ್ಲ ರೀತಿಯ ಬದಲಾವಣೆ ಆಗಿದೆ. ಈಗ ಅವ್ರಿಗೆ ಒಂದೇ ಗೊತ್ತಿರ್ತಕ್ಕಂಥದ್ದು, ಲೂಟಿ ಮಾಡಿ ಭ್ರಷ್ಟಾಚಾರ ಮಾಡಿ ನೀವೇನೇ ಮಾಡಿ ನಾವು ಸಮರ್ಥನೆ ಮಾಡ್ಕೊತೀವಿ ಅಂತಕ್ಕಂಥ ಮನೋಭಾವದಲ್ಲಿ ಇವತ್ತು ಇದ್ದಾರೆ. ಜೊತೆಗೆ ಜನರ ತೆರಿಗೆ ಹಣವನ್ನು ಈ ರೀತಿಯಾಗಿ ಲೂಟಿ ಮಾಡ್ತಕ್ಕಂಥದ್ದು ಕ್ಷಮೆ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ವಿರೋಧ ಪಕ್ಷಗಳು ಏನು ಕೇಳ್ತಿದ್ದಾರೆ ಅದಕ್ಕೆ ಸರಿಯಾದಂತಹ ನೀವು ಉತ್ತರವನ್ನು ಕೊಡಿ. ಇಲ್ಲ ಅಂತಂದರೆ ಸಚಿವರ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ ಮೇಡಮ್.